ಕಲಬುರಗಿ ನಗರದ ಸುಪ್ರಸಿದ್ಧ ಎಕೆ ವೇದಾಂತ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಎಕೆ ವೇದಾಂತ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವತಿಯಿಂದ ಆಸ್ಪತ್ರೆಯ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭದಲ್ಲಿ ಭಾಗವಹಿಸಿದ್ದ ಗಣ್ಯರು ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಭಕ್ತಿ ಸಮರ್ಪಿಸಿದರು. ಬಳಿಕ ಸಮಾರಂಭದಲ್ಲಿ ಭಾಗವಹಿಸಿದ್ದ ಆಸ್ಪತ್ರೆಯ ವೈದ್ಯರು ಹಾಗೂ ಗಣ್ಯರು ಮಾತನಾಡಿ ವಿಶ್ವಗುರು ಬಸವಣ್ಣನವರ ತತ್ವಾದರ್ಶಗಳು ಪ್ರತಿಯೊಬ್ಬರ ಬಾಳಿಗೆ ಬೆಳಕಾಗಿವೆ ಎಂದು ಅಭಿಪ್ರಾಯಪಟ್ಟರು. ಆಸ್ಪತ್ರೆಯ ಎಂಡಿ ಡಾಕ್ಟರ್ ಫೈಜುಲ್ ವಿಕಾಸ್, ಮುಖಂಡರಾದ ಕೆಂಜಿ ಮಲ್ಲು, ಶ್ರೀಕಾಂತ್ ರೆಡ್ಡಿ, ಈಶ್ವರ್ ರಾಠೋಡ್, ಡಾಕ್ಟರ್ ಆನಂದ್ ಮಂಗಲ್ಗಿ, ಸಂತೋಷ್ ಪಾಟೀಲ್ ದಣ್ಣೂರ್, ಡಾಕ್ಟರ್ ತಸ್ಲಿಂ ಉಸ್ತಾದ್, ಮಂಜುನಾಥ್ ಭಂಡಾರಿ, ಪೃಥ್ವಿರಾಜ್ ಪಾಟೀಲ್, ಡಾಕ್ಟರ್ ಅಮೀರ್, ಸುನಿಲ್ ಠಾಕ್ರೆ, ಶ್ರೀಶಾಲ್ ನಿಗ್ಗುಡ್ಗಿ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. अस्सलामु अलैकुम रहमतुल्लाहि व बरकातुहू। नमस्कार, मैं डॉक्टर मोहम्मद फैज़, मैनेजिंग डायरेक्टर ऑफ एके वेदांता हॉस्पिटल विच इज़ लोकेटेड इन अलन चेक पोस्ट, नियर अलन चेक पोस्ट बिसाइड एनजे कलबुर्गी कल्याण मंडप। मैं गुलबर्गा के सभी लोगों को, कर्नाटका के सभी लोगों को, इंडिया के सभी लोगों को मुबारकबाद देना चाहता हूँ बसवा जयंती के लिए। बसवा जयंती, बसवण्णा, we being the Karnataka people, we follow Basavana very much because he was against caste system in whole of India. He was one of the person who is against caste system. कास्ट के ख़िलाफ़ काम करके कास्ट ह्यूमैनिटी के बेसिस पे काम किया था उन्होंने। हम उन्हीं को फॉलो करते हुए अभी बसवा जयंती मनाए हैं। थैंक यू। अस्सलामु अलैकुम, ಶರಣು ಶರಣಾರ್ಥಿ, ನಮಸ್ತೆ. ಈ ಬಸವಣ್ಣನವರ ಜನ್ಮ ಪ್ರಯುಕ್ತ ಈ ಪ್ರೋಗ್ರಾಮ್ ನಾವು ಇಲ್ಲಿ ಎಕೆ ವೇದಾಂತ ಹಾಸ್ಪಿಟಲ್ ಏನು ಕಂಡಕ್ಟ್ ಮಾಡಿದ್ದೀವಲ್ಲ, ಎಲ್ರಿಗೂ ನಮ್ಮ ಪರವಾಗಿ ಶುಭಾಶಯಗಳು. ನಾವೆಲ್ಲ ಬಸವಣ್ಣನವರ ಬಗ್ಗೆ ಬಹಳಷ್ಟು ಆತ್ಮೀಯತೆ ಮತ್ತು ಬಹಳಷ್ಟು ಗೌರವವನ್ನು ಮನಸ್ಸಲ್ಲಿಟ್ಟಿರ್ತೀವಿ. ಫೈಜ್ ಸರ್ ಹೇಳ್ದಂಗೆ ಅವರು ಬಹಳಷ್ಟು ಆ್ಯಸ್ ಎ ರಿಫಾರ್ಮರ್ ಅವ್ರು ಕೆಲಸ ಮಾಡಿ 12ನೇ ಶತಮಾನದಲ್ಲಿ ಎಲ್ಲ ಕಾಸ್ಟಿಸಮ್ ಬಗ್ಗೆ ಮತ್ತು ಎಲ್ಲ ಹ್ಯೂಮ್ಯಾನಿಟಿ ಬಗ್ಗೆ ಭಾಳಷ್ಟು ಹೋರಾಟ ಮಾಡಿ ಎಲ್ಲ ಒಳ್ಳೆಯ ಸಿದ್ಧಾಂತಗಳನ್ನು ತಮ್ಮ ಶರಣರ ಜೊತೆಯಲ್ಲೆಲ್ಲ ಎಲ್ಲ ಒಂದು ದೇಶ ಪೂರ್ತಿ ಪ್ರಪಂಚಕ್ಕೆ ತೋರಿಸಿಕೊಟ್ರು. ಇದು 892ನೇ ಜಯಂತ್ಯೋತ್ಸವದಲ್ಲಿ ಈ ಮಾತು ನಾನು ಹೇಳೋದಕ್ಕೆ ಇಷ್ಟಪಡೋದು ಏನಂತ ಹೇಳಿದರೆ, ನಮ್ಮ ಈ ಹಾಸ್ಪಿಟಲಲ್ಲಿ ಎಲ್ಲ ಬರೋ ಪೇಷಂಟ್ಸ್ಗೆಲ್ಲ ನಾವು ನಮ್ಮ ಬಸವಣ್ಣನವರ ವಚನಗಳ ಆಧಾರದ ಮೇಲೆ ಅವ್ರು ಹೇಳಿದ ಪ್ರಕಾರ ದಯವೇ ಧರ್ಮದ ಮೂಲ ಅನ್ನೋ ಮಾತನ್ನು ನಾವು ಪಾಲಿಸಲು ಪ್ರಯತ್ನ ಪಡ್ತೀವಿ. ಮತ್ತು ಅದನ್ನು ನಮ್ಮ ನಮ್ಮ ಸ್ಟಾಫನ್ನು ಸಹ ಅದ್ರ ಬಗ್ಗೆ ಕಾಳಜಿ ವಹಿಸಲು ಹೇಳಲು ಇಷ್ಟಪಡ್ತೀವಿ. ಸೊ ಎಲ್ಲ ಪೇಷಂಟ್ ಬರೋರು ಧರ್ಮ ಏನೇ ಇರಲಿ, ನಮ್ಮ ಹತ್ರ ದಯದ ಮೂಲಕ ಮತ್ತು ನಮ್ಮ ಸ್ಕಿಲ್ಸ್ ಇರೋ ಪ್ರಕಾರ ಮತ್ತಿರೋ ಬೆಸ್ಟ್ ಪಾಸಿಬಲ್ ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಇರೋ ಅದನ್ನೆಲ್ಲ ಬಳಸ್ಕೊಂಡು ಅವ್ರನ್ನೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ಪ್ರಯತ್ನ ಪಡ್ತೀವಿ ಒಂದು ಮಾತು. ಇನ್ನೊಂದು ಅಂತ ಹೇಳಿದರೆ, ಯಾವುದೇ ಪೇಷಂಟ್ ಬಂದರೂ ಸಹ ನೀನು ಆರವ ಅನ್ನೋದು ಹೇಳ್ದಿರೇನೆ ಎಲ್ಲ ಬರೋರೆಲ್ಲ ನೀವೆಲ್ಲ ನಮ್ಮವರು ಅಂತ ಹೇಳಿಬಿಟ್ಟು ಟ್ರೀಟ್ಮೆಂಟ್ ಮಾಡೋ ಒಂದು ಪದ್ಧತಿಯನ್ನು ಬಳಸಲು ನಾವು ಇಷ್ಟಪಡ್ತೀವಿ ಮತ್ತು ಅದನ್ನು ಫಾಲೋ ಮಾಡ್ತೀವಿ. ಸೊ ಇದ್ರ ಮೂಲಕ ಎಲ್ರಿಗೂ ಶುಭಾಶಯಗಳನ್ನು ನಮ್ಮ ಎಲ್ಲ ಹಾಸ್ಪಿಟಲ್ ವತಿಯಿಂದ ನಿಮ್ಮ ಮುಂದೆ ಎಲ್ಲ ಈ ಮಾತನ್ನು ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಜಗಜ್ಯೋತಿ ಅಣ್ಣ ಬಸವಣ್ಣವರ ಜಯಂತ್ಯೋತ್ಸವದ ಸರ್ವರಿಗೂ ಬಸವಣ್ಣವರ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವ ನಾರವ ಇವ ನಮ್ಮವ ಅಂತ ಏನು ಹೇಳಿದರು ಬಸವಣ್ಣವರು. ಇದು ಶರಣರ ನಾಡು, ಸೂಫಿ ಸಂತರು ನಡೆದಂಥ ನಾಡು ನಮ್ಮ ಕಲಬುರಗಿ ಅಂತ ಹೇಳಬೇಕಾಗ್ತದೆ. ಇವತ್ತು ಇಡೀ ದೇಶಾದ್ಯಂತ ಇವತ್ತೇನು ಅಣ್ಣ ಬಸವಣ್ಣವರ ಜಯಂತ್ಯೋತ್ಸವ ಮಾಡ್ತಾ ಇದ್ದೀವಿ. ಇವತ್ತು ಏನು ಕಲಬುರಗಿ ನಗರದ ವೇದಾಂತ ಸೂಪರ್ ಮಲ್ಟಿ ಸ್ಪೆಷಾಲಿಟೀಸ್ ಆಸ್ಪತ್ರೆಯಲ್ಲಿ ಈ ಒಂದು ಜಗಜ್ಯೋತಿ ಬಸವಣ್ಣವರ ಜಯಂತ್ಯೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಆಸ್ಪತ್ರೆಯಲ್ಲಿ ಇವತ್ತು ಬಡವರಾಗಲಿ ಯಾರೇ ಬರಲಿ ಒಂದು ಒಳ್ಳೆಯ ರೆಸ್ಪಾನ್ಸ್ ಇದೆ ಹಾಸ್ಪಿಟಲಲ್ಲಿ. ನಾನು ಸುಮಾರು 2ನೇ ಬಾರಿ ಹಾಸ್ಪಿಟಲಲ್ಲಿ ವಿಸಿಟ್ ಮಾಡ್ತಾ ಇರೋದು. ಇವತ್ತು ಯಾರೇ ಗರೀಬರು ಬಂದರೂ ಕೂಡ ಎಷ್ಟೇ ಬಿಲ್ ಆದರೂ ಕೂಡ ಏನು ಕನ್ಸೆಷನ್ ಮಾಡಿ ಕಡಿಮೆ ದರದಲ್ಲಿ ಈ ಒಂದು ಆಸ್ಪತ್ರೆಯಲ್ಲಿ ಒಂದು ರೋಗಿಗಳಿಗೆ ಒಳ್ಳೆಯ ಉಪಚಾರವಿದೆ. ಸುಮಾರು 200 ಬೆಡ್ಗಳನ್ನು ಹೊಂದಿರುವಂಥ ಈ ವೇದಾಂತ ಹಾಸ್ಪಿಟಲಲ್ಲಿ ಒಳ್ಳೆಯ ಚಿಕಿತ್ಸೆ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಎಲ್ಲರಿಗೂ ನಾಡಿನ ಸಮಸ್ತ
ಏನು ಬಸವಣ್ಣವರ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು.